1988 ದಸರಾವನ್ನು ನಾನು ಫಸ್ಟ್ ನೋಡಿದ್ದು. ನಾನು ಆ ಸಮಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ. ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಜಾಸ್ತಿ ಆಗಬೇಕು. ಇದೊಂದು ಅವಕಾಶ. ಇದು ನಮ್ಮ ಕನ್ನಡಿಗರ ಕನ್ನಡತನವನ್ನ, ನಮ್ಮ ಮನಸ್ಸಿನ ಭಾವನೆಗಳನ್ನ, ನಮ್ಮ ನೆಲದ ಜಲದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಮೈಸೂರಿನ ಪರಂಪರೆ ಬಗ್ಗೆ ತಿಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಇದೆಲ್ಲ ಬಿಟ್ಬಿಟ್ಟು ನಾವು ಬೇರೆ ಏನೇನೋ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ನಾನು ಎಲ್ಲಾ ಕಾರ್ಯಕ್ರಮ ಯಾಕೆ ಅಟೆಂಡ್ ಮಾಡ್ತೀನಿ ಅಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಯಾಕೆ ಅದನ್ನು ಉಪಯೋಗಿಸಿಕೊಂಡು ಮುಂದೆ ಬರತಕ್ಕಂಥ ದಿನದಲ್ಲಿ ನಾವು ಯಾಕೆ ಮುಂದೆ ನಮಗೆ ಏನಾದರೂ ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಮತ್ತೆ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮ ಹೋದಾಗ ಆ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಪ್ರಚಾರ ಮಾಡೋದ್ರ ಮುಖಾಂತರ ಅನುಷ್ಠಾನಕ್ಕೆ ತರಬಹುದು ಅಂತಕ್ಕಂಥದ್ರ ಬಗ್ಗೆ ಚಿಂತನೆಗಳನ್ನ ಮಾಡ್ತೀನಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಈಗಾಗಲೇ ಜಂಬೂ ಸವಾರಿಗೆ ಸಿದ್ಧತೆ ನಡೀತಾ ಇದೆ. ಎಲ್ಲ ಕಡೆ ವೀಕ್ಷಕರು ಬಂದು ದಸರಾ ಆಯೋಜನೆಯನ್ನ ಸಾಕಷ್ಟು ಹಬ್ಬರದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದಷ್ಟು ರಾಜಕೀಯ ಮುಖಂಡಗಳನ್ನ ಮಾತನಾಡಿಸಿದ್ದೀನಿ. ನಿಮ್ಮ ಕಾಲೇಜ್ ಲೈಫಲ್ಲಿ ದಸರಾ ಹೇಗಿತ್ತು, ಈಗಿನ ದಸರಾ ಲೈಫ್ ಹೇಗಿದೆ, ನನ್ನ ಜೊತೆ ವಿಚಾರ ಕುರಿತು ಮಾತಾಡ್ತಾ ಹೋಗ್ತಾರೆ ವಿಧಾನ ಪರಿಷತ್ ಸದಸ್ಯರಾದಂತಹ CM ಮಂಜೇಗೌಡರು ಇದ್ದಾರೆ. ಮಾತನಾಡ್ಸೋಣ. ಸರ್, ಮೊದಲನಾಗಿ ದಸರಾದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನಿಮಗೂ ಶುಭಾಶಯಗಳು ಸರ್. ಇತ್ತೀಚಿನ ದಿನಗಳಲ್ಲಿ ದಸರಾವನ್ನ ನಾವು ನೋಡ್ತಾ ಇದ್ದೀವಿ. ಲೈಟಿಂಗ್ಸ್ ಅಂತೆ, ಆಹಾರ ಮೇಳವಂತೆ, ಏರ್ ಶೋ ಅಂತೆ, ದೊಡ್ಡ ಮಟ್ಟದ ಕಾರ್ಯಕ್ರಮಗಳ ಆಯೋಜನೆ, ಕಬಡ್ಡಿ, ಕುಸ್ತಿ ಪಂದ್ಯಾವಳಿಗಳು, ಆಟೋಟ ಸ್ಪರ್ಧೆಗಳಿದೆ. ನಿಮ್ಮ ಕಾಲೇಜ್ ಲೈಫಲ್ಲಿ ಸರ್ ದಸರಾ ಯಾವ ಥರ ಇತ್ತು, ಯಾವ ಥರ ಎಂಜಾಯ್ ಮಾಡ್ತಿದ್ರಿ? ನಾನು ನನ್ನ ಕಾಲೇಜ್ ಲೈಫಲ್ಲಿ ದಸರಾ ನೋಡತಕ್ಕಂಥ ಅವಕಾಶನೇ ಸಿಗಲಿಲ್ಲ. ಯಾಕೆಂದರೆ ನಾನು ಬೆಳೆದಿದ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಲ್ಲಿ. ನಾವು ಆ ಟೈಮಲ್ಲಿ ದೂರದರ್ಶನ ಕೂಡ ಇರಲಿಲ್ಲ. ಪೇಪರ್ ಓದಲಿಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಶಾಲೆ ಕಾಲೇಜುಗಳಲ್ಲಿ ನನಗೆ ನನ್ನ ಅಕ್ಷರ ಭಾಳ ಚೆನ್ನಾಗಿದೆ ಅಂತ ಹೇಳಿ ಪ್ರೇಯರ್ಗಿಂತ ಮುಂಚೆ ಬೋರ್ಡ್ ಮೇಲೆ ಬರೀತಾ ಇದ್ದೆ ನಾನು. ಅದೇ ಟೈಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಬಂದಂಥ ಸಮಯದಲ್ಲಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಹಾಡನ್ನು ಕೇಳಿ ನಾವು ಕೂಡ ಹೋಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆ, ಆಕಾಂಕ್ಷೆ ಮತ್ತು ಮಹತ್ತರವಾದಂಥ ಒಂದು ನೋಡಲೇಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ವಿ. ಆದರೆ ಆಗಲಿಲ್ಲ. ಆಮೇಲೆ ಮಿಲ್ಟ್ರಿಗೆ ಹೋದೆ. ಮಿಲ್ಟ್ರಿಯಿಂದ ಬಂದಂಥ ಸಂದರ್ಭದಲ್ಲಿ 1988 ದಸರಾವನ್ನು ನಾನು ಫಸ್ಟ್ ನೋಡಿದ್ದು. ನಾನು ಆ ಸಮಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೆ. ಬಿಪಿನ್ ಗೋಪಾಲಕೃಷ್ಣ ಅವರು SP ಆಗಿದ್ದರು. ಸೊ ಅದು ಅರಮನೆ ಒಳಗಡೆ ಹೋಗೋಕ್ಕಾಗಲಿಲ್ಲ ನಮಗೆ. ನನಗೆ ಡ್ಯೂಟಿ ಹಾಕಿದ್ದು KR ಸರ್ಕಲಲ್ಲಿ. ಆ ಟೈಮಲ್ಲಿ ಕೂಡ ಭಾಳ ರಶ್ಶು, ಭಾಳ ಜನ. ಬಟ್ ಅವಾಗಿಗಿಂತ ಇವಾಗ ಎಲ್ಲವೂ ಕೂಡ ಮಾಡರ್ನ್ ಆಗಿದೆ. ಆ ಟೈಮಲ್ಲಿ ಏರ್ ಶೋ ಇರಲಿಲ್ಲ. ಈ ನಮ್ಮ ಲೇಸರ್ ಲೈಟ್ ಅದು ಕೂಡ ಇರಲಿಲ್ಲ. ಬಟ್ ಆನೆಗಳಿದ್ದು. ಆವಾಗ ಮಹಾರಾಜರು ಯಾರು ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಸಾಹೇಬ್ರದ್ದು ಮಹಾಸ್ವಾಮಿಯರಿದ್ರು ಆ ಟೈಮಲ್ಲಿ. ಆ ಆಚರಣೆನ ಕೂಡ ನಾವು ದೂರದರ್ಶನ ಕೂಡ ಆ ಟೈಮಲ್ಲಿ ಭಾಳ ಕಮ್ಮಿ.
ಇತ್ತು, ದೂರದರ್ಶನ ಇತ್ತಾಗ. ಆದರೆ ಕೆಲವು ಮನೆಗಳಲ್ಲಿ ಮಾತ್ರ ಇರ್ತಿತ್ತು. ಸೊ ಅವಾಗ ನೋಡಿದೆ ನಾನು ದಸರಾವನ್ನು. ಒಳ್ಳೊಳ್ಳೆ ಸಂದೇಶಗಳು ಬರ್ತಿದ್ದು. ಅವಾಗ ಈ ರಾಜಕೀಯ ಇಷ್ಟೊಂದು ವೈಭವೀಕರಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಒಂದೇನಿತ್ತಪ್ಪಂದರೆ, ಸಮಾಜದ ಸುಧಾರಣೆಗೆ, ಮುಂದಿನ ಯುವ ಪೀಳಿಗೆಗೆ ಯಾವ ಸಂದೇಶಗಳನ್ನ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾಳ ಪ್ರಮುಖವಾಗಿಟ್ಕೊಂಡು ಸ್ಟ್ಯಾಬ್ಲೋಗಳನ್ನ ಅದಕ್ಕೆ ತಕ್ಕಂತೆ ಮಾಡ್ತಾಯಿದ್ರು. ಬಸವಣ್ಣವರು, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಆರ್ಮಿ, ರೈತರು, ಮತ್ತು ಈ ನಮ್ಮ ಮೈಸೂರು ಸ್ಯಾಂಡು ಸೋಪು, ಮತ್ತು ಜೋಗ ಜಲಪಾತ ಕೂಡ ನೋಡಿದೆ ನಾನು, ಸ್ಟ್ಯಾಬ್ಲು ನೋಡಿದೆ. ಇವತ್ತಿನ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡಂಥ ಕಾರ್ಯಕ್ರಮಗಳನ್ನು ಜನಗಳಿಗೆ ಪ್ರಚಾರವನ್ನು ಮಾಡಿ, ಅದರ ಮುಖಾಂತರ ಮುಂದಿನ ಚುನಾವಣೆಗೆ ದಾರಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವತ್ತು ಯಾವ ಒಂದು ದಸರಾದಲ್ಲೂ ಕೂಡ ನಾನು ನೋಡಲಿಲ್ಲ. ಇದು ವ್ಯತ್ಯಾಸ. ಅವಾಗ ಹೆಲಿಕಾಪ್ಟರ್ಲೇನು ಹೂ ಹಾಕೋದು ನಾನು ನೋಡಲಿಲ್ಲ. ಮಾಡರ್ನ್ ಆಗಿದೆ, ಎಲ್ಲ ವಿದ್ಯಾವಂತರಾಗಿದ್ದಾರೆ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನತಕ್ಕಂಥದ್ದನ್ನು ಇವತ್ತು ದಸರಾಗಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಆ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕರೆದು ಸಭೆಗಳನ್ನ ಮಾಡಿ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನಗಳ ಬಗ್ಗೆ ಚರ್ಚೆ ಮಾಡಿ, ಆ ಸಂದರ್ಭದಲ್ಲಿ ನಾವು ಏನೇನು ಆ ಸಭೆಗೆ ಸಲಹೆಗಳನ್ನ ಕೊಡ್ತೀವಿ, ಈ ಥರ ಮಾಡಿದರೆ ಒಳ್ಳೆಯದಂತೀವಿ, ಅವೆಲ್ಲವನ್ನು ಕೂಡ ಆಧರಿಸಿ ಮಾಡ್ತಾರೆ. ಆದರೆ ಇವತ್ತಿನ ಇದರಲ್ಲಿ ನಮ್ಮ ದೇಶ ರೈತ ಪ್ರಧಾನವಾದಂಥ ದೇಶ. ಅಷ್ಟೇ ಮುಖ್ಯವಾಗಿ ಇವತ್ತು ಆರ್ಮಿ, ಜೈ ಜವಾನ್ ಜೈ ಕಿಸಾನ್, ಇದ್ರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಲ ಜಲದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಈ ಒಂದು ವ್ಯವಸ್ಥೆ ಒಳಗಡೆ ಭ್ರಷ್ಟಾಚಾರ ಇದೆ, ಅದರ ನಿರ್ಮೂಲನೆ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಕೊಡಬೇಕು. ಇವತ್ತು ಗ್ಯಾರಂಟಿಗಳಿಗೆ ಪ್ರಚಾರವನ್ನು ಕೊಡ್ತಿದ್ದಾರೆ, ಕೊಡಲಿ, ಅದರದ್ದೇನು ನಮ್ಮ ಆಕ್ಷೇಪಣೆ ಏನಿಲ್ಲ. ಅಷ್ಟೇ ಪ್ರಾಮುಖ್ಯತೆಯನ್ನು ನೆಲ ಜಲ, ರೈತ, ಸೈನಿಕ, ಇದಕ್ಕೆ ನೀವು ಆದ್ಯತೆ ಕೊಡದೇ ಹೋದರೆ ಮುಂದೆ ಒಂದಿನ ಇದರಿಂದ ಒಂದು ದೊಡ್ಡ ಗಂಡಾಂತರವನ್ನೇ ನಾವು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅನ್ನತಕ್ಕಂಥದ್ದು ನನ್ನ ಕಲ್ಪನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರವಾಸೋದ್ಯಮದ ಜೊತೆಗೆ ಸಾಂಸ್ಕೃತಿಕ ನಗರ ಇದು. ಇಲ್ಲಿಗೆ ಕನ್ನಡಿಗರು ಮಾತ್ರ ಅಲ್ಲ, ನಮ್ಮ ದೇಶದವರು ಮಾತ್ರ ಅಲ್ಲ, ಹೊರದೇಶದವರು ಕೂಡ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ, ಗಡಿನಾಡುಗಳ ಬಗ್ಗೆ, ಕನ್ನಡದ ನೆಲ ಜಲ ಬಗ್ಗೆ, ಜಲವನ್ನು ಸಂಗ್ರಹಣೆ ಮಾಡೋದ್ರ ಬಗ್ಗೆ ನೀವು ಹೆಚ್ಚಿಗೆ ಒತ್ತು ಕೊಡ್ತಕ್ಕಂಥದ್ದು ಭಾಳ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರಾಮುಖ್ಯತೆ ಬರಬೇಕು.
ಇವೆಲ್ಲವೂ ಕೂಡ ಅವಾಗಿದ್ದು. ಈಗೇನು ನಾನು ಹೇಳಿದೆ ಇವೆಲ್ಲವೂ ಕೂಡ ಹೋಗಿದ್ದು. ಇವತ್ತು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತಿದ್ದೇವೆ. ಮಾಡದೆ ಹೋದರೆ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಾರೆ. ದುಡ್ಡು ಖರ್ಚು ವೆಚ್ಚಗಳು ಜಾಸ್ತಿ ಮಾಡಿದಾಗ ಲೈಟಿಂಗ್ಸ್ ಅರೇಂಜ್ಮೆಂಟ್ ಜಾಸ್ತಿ ಆಗ್ತವೆ, ಕಾರ್ಯಕ್ರಮಗಳು ಜಾಸ್ತಿ ಆಗ್ತವೆ. ಯುವ ದಸರಾದಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಕರೆದು ಮಾಡ್ತಾರೆ. ಯುವ ದಸರಾಗೆ ಬಂದರೆ ನಮ್ಮಲ್ಲಿ ಆದಷ್ಟು ನಾವು ಹೊರಗಡೆಯವ್ರನ್ನ ಕರ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ, ಅವರನ್ನ ಬೆಳಕಿ ತರ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು 1 ಕೋಟಿ 1.5 ಕೋಟಿ 2 ಗಂಟೆ ಶೋಗೆ ಕೊಡ್ತಾ ಇದ್ದೀವಿ ಶೋ ಮಾಡಲಿಕ್ಕೆ. ಬಟ್ ನಮ್ಮ ದುಡ್ಡು ನಮ್ಮವ್ರು ತಿನ್ನಲಿ, ಇಲ್ಲ ಜಾಸ್ತಿ ಕೊಡಲಿ, ಅದಕ್ಕೆ ತಕ್ಕಂತೆ ರೆಡಿ ಮಾಡಲಿ, ಅದಕ್ಕೆ ತಕ್ಕಂತೆ ಕಾರ್ಯಕ್ರಮ ರೆಡಿ ಮಾಡಲಿ, ಉತ್ತೇಜನ ಕೊಡಲಿ ಅಲ್ವಾ. ಇನ್ನೊಂದು ಆಹಾರ ಮೇಳ, ಈ ಎಲ್ಲ ಕಾರ್ಯಕ್ರಮಗಳೇನಿವೆ, ಆಹಾರ ಮೇಳ ಇರ್ಬೋದು, ರೈತ ದಸರಾ, ಮಹಿಳೆಯ ದಸರಾ, ಮಕ್ಕಳ ದಸರಾ, ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ, ಎಕ್ಸಿಬಿಷನ್ನು, ಮತ್ತು ಈ ಕೆಲವು ಕಡೆ ಎಲ್ಲ ನೀವು ಕಮಿಟಿಗಳನ್ನ ರಚನೆ ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಕಮಿಟಿಗಳನ್ನ ರಚನೆ ಮಾಡಬೇಕಾದ್ರೆ ಎಲ್ಲ ಪಕ್ಷದವ್ರನ್ನೂ ತಗೊಳ್ತಿದ್ರು. 60 ಜನ ಮಾಡಬೇಕು ಅಂದರೆ ಕಾಂಗ್ರೆಸ್ನವ್ರೊಂದು 25 ಜನ, JDSನವ್ರೊಂದು 20 ಜನ, BJPಯವ್ರೊಂದು 20 ಜನ, ಸಂಘ ಸಂಸ್ಥೆಗಳಿಂದ ಮತ್ತು ಬುದ್ಧಿವಂತರುಗಳಿಂದ, ಬುದ್ಧ ಜೀವಿಗಳಿಂದ ಮತ್ತು ಪಂಡಿತರು ಅಂದರೆ ಬರಹಗಾರರಿರ್ಬೋದು, ಲೇಖಕರಿರ್ಬೋದು, ಮತ್ತು ವಾಣಿಜ್ಯದಲ್ಲಿ ಯಾರು ಮುಂದೆ ಇದ್ದರೆ ಅವಂತರನ್ನ ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ತಾ ಇದ್ರು. ಇವತ್ತು ಏನು ಮಾಡ್ತಾರೆ ಅಂದರೆ ಯಾರು ಬಕೆಟ್ ಹಿಡಿತಾರೆ, ಯಾರು ಚಮಚಗಿರಿ ಮಾಡ್ತಾರೆ, ಅವ್ರನ್ನ ಇವತ್ತು ಕಮಿಟಿಗಳನ್ನ ಹಾಕ್ತಾರೆ. ಹಂಗದ್ರ ಬಗ್ಗೆ ಅರಿವಿರಬೇಕಲ್ಲ. ಈಗ ನೀವು ಆಹಾರ ಮೇಳ ಮಾಡ್ತೀರಾ, ಆಹಾರ ಮೇಳ ತಗೊಂಡೋಗ್ಬಿಟ್ಟು ನನ್ನನ್ನು ಹಾಕಿರಿ ಏನು ಪ್ರಯೋಜನ? ಆಹಾರ ಮಾಡೋದು ಹೆಂಗೆ ಗೊತ್ತಿರಬೇಕಲ್ಲ. ಯಾವ ಆಹಾರವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಸರ್ವ್ ಮಾಡಬೇಕು, ಯಾವ ರೀತಿಯಾಗಿ ನಡ್ಕೋಬೇಕಂತಕ್ಕಂಥದ್ದು ಹಾಸ್ಪಿಟಾಲಿಟಿ ಅದೆಲ್ಲ ಗೊತ್ತಿರಬೇಕಂತವ್ರನ್ನ ಅಧ್ಯಕ್ಷರು ಮಾಡಬೇಕು. ಮತ್ತು ಯಾವುದೇ ಕಾರ್ಯಕ್ರಮ ಆಗಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ತಿಳುವಳಿಕೆ ಇರ್ತಕ್ಕಂಥ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು. ಇದರಲ್ಲಿ ಎಲ್ಲೇ ಹೋದ್ರೂ ಸಂಘರ್ಷಗಳಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ನಡೀತದೆ. ನೀವೇ ಹೇಳ್ತಿದ್ರಿ ನನ್ನ ಕಾಲೇಜ್ ಲೈಫಲ್ಲಿ ದಸರಾನೇ ನೋಡಲಿಲ್ಲ ಅಂತ. ನೀವು ದಸರಾ ನೋಡಿದಾಗ ಸರ್ ಅಂಬಾರಿ ಮೇಲೆ ರಾಜರು ಕೂರ್ತಿದ್ರಾ, ಇಲ್ಲ ಚಾಮುಂಡೇಶ್ವರಿ ಫೋಟೋ ಇರ್ತಿದ್ರ? ಈಗ ಚಾಮುಂಡೇಶ್ವರಿ ಫೋಟೋವನ್ನು ಪೂಜೆ ಮಾಡ್ಕೊಂಡು ಅಂಬಾರಿನ ಹೊತ್ಕೊಂಡು ಚಿಂತಂಬರಿ ಕುಣಿಸ್ಕೊಂಡು ಹೋಗ್ತಿರೋ, ಅವಾಗ ಮಹಾರಾಜನ ಕೂರ್ತಿದ್ರಾ ಏನು ಸರ್ ನೀವು ನೋಡಿದಾಗ? ಈಗ ನಾನು ನೋಡಿದಾಗ ಚಾಮುಂಡೇಶ್ವರಿ ನಾನು ನೋಡಿದಾಗ ಇದರಲ್ಲಿ ಚಾಮುಂಡೇಶ್ವರಿನೇ ನಾನು ನೋಡಿದ್ದು ಈ ಅಂಬಾರಿ ಮೇಲೆ. ಅವಾಗೆಲ್ಲ ಒಂದು ರೀತಿಯಾದಂಥ ಸೊಗಡು ಚೆನ್ನಾಗಿತ್ತು. ಒಂಥರ ಜನ ಇನ್ನೋಸೆಂಟ್ ಇದ್ದರು, ಭಾಳ ಮುಗ್ಧತೆ ಜನ. ಈಗೆಲ್ಲ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಅದಕ್ಕೆ ತಕ್ಕಂಥ ಪರಿವರ್ತನೆಯಾಗಿ ಹೋಗ್ತಾ ಇದೆ. ಈಗೆಲ್ಲ ಮೊದಲು ಟಾರ್ ರೋಡ್ ಇತ್ತು, ಈಗ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಒಳ್ಳೆಯದು ಸರಿನಾ. ಜನಸಂಖ್ಯೆ ಎಷ್ಟು ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಈಗ ಅಷ್ಟೇ ಪ್ರೊಟೆಕ್ಷನ್ ಕೊಡಬೇಕು. ಆವಾಗ ಇಷ್ಟು ಈ ಬಾಂಬ್ಗಳ ಅವಳಿ ಇರಲಿಲ್ಲ, ಈಗ ಅವೆಲ್ಲ ಜಾಸ್ತಿ ಆಗಿದೆ. ರಕ್ಷಣೆಗೆ ಪೊಲೀಸ್ ವ್ಯವಸ್ಥೆ ಜಾಸ್ತಿ ಮಾಡ್ಕೋಬೇಕು. ಆವಾಗಲೂ ಅಷ್ಟೇ ದಸರಾ ವಿಶೇಷ ಅಂತ ಬಿಡ್ತಾಯಿದ್ರು, ಇವಾಗಲೂ ದಸರಾ ವಿಷಯ ಅಂತ ಜಾಸ್ತಿ ಬಸ್ ಬಿಡಬೇಕು, ನಡೀತದೆ. ಆದರೆ ಕಾಲ ತಕ್ಕಂತೆ ಹೋಗತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥ
ವಿದ್ಯಾಭ್ಯಾಸ ಜಾಸ್ತಿ ಆಗಬೇಕು. ಇದೊಂದು ಅವಕಾಶ. ಇದು ನಮ್ಮ ಕನ್ನಡಿಗರ ಕನ್ನಡತನವನ್ನು, ನಮ್ಮ ಮನಸ್ಸಿನ ಭಾವನೆಗಳನ್ನು, ನಮ್ಮ ನೆಲದ ಜಲದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಮೈಸೂರಿನ ಪರಂಪರೆ ಬಗ್ಗೆ ತಿಳಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಇದರಲ್ಲಿ ನಾವು ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಏನೇನೋ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನೀವು ಪೊಲೀಸ್ ಆಗಿದ್ದೆ ಅಂತ ಹೇಳಿದ್ರಿ, ದಸರಾ ಡ್ಯೂಟಿ ಮಾಡಿದ್ದೆ ಅಂತ ಹೇಳಿದ್ರಿ. ಈಗಿನ ಪೊಲೀಸರು ಈಗಲೂ ಸಹ ಮನೆ ಮಠ ಬಿಸಿಲು ಗಾಳಿ ಇಲ್ದೇನೆ ಒಂದೂವರೆ ತಿಂಗಳು ಫುಲ್ಲು ದಸರಾದಲ್ಲೇ ಮಿಂಗಲ್ ಆಗಿರ್ತಾರೆ. ಪೊಲೀಸರು ಹೇಳ್ತೀರಾ ಸರ್? ಈಗ ನೀವು ನೋಡ್ತಿದ್ದೀರಿ, ಪ್ರಥಮವಾಗಿ ನಾನು ಪೊಲೀಸ್ನವ್ರಿಗೆ ಕೇರಳ ಮತ್ತು ತಮಿಳುನಾಡು, ಆಂಧ್ರ ಮಾದರಿಯ ಪಿ ಕ್ಯಾಪನ್ನು ಕೊಡಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಈ ರಾಜ್ಯದಲ್ಲಿ ನಮ್ಮ MP ಪ್ರಕಾಶ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಅದಾದಮೇಲೆ ನಮ್ಮ ಇವ್ರು ಬಂದರು, ಯಾರು ಜ್ಞಾನೇಂದ್ರ ಅವರು ಬಂದರು. ಅವ್ರಿಗೆ ಪಿ ಕ್ಯಾಪ್ ಪ್ಯಾಕೇಜ್ ತೋರಿಸ್ತೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀರಿ ಸರ್. ಇವತ್ತು ಪೊಲೀಸ್ನವರೆಲ್ಲ ಇವತ್ತು ಗ್ರ್ಯಾಜುಯೇಟ್ಸ್ ಬರ್ತಿದ್ದಾರೆ, ವಿದ್ಯಾವಂತರು ಬರ್ತಿದ್ದಾರೆ, ಡಬಲ್ ಗ್ರ್ಯಾಜುಯೇಟ್ಸ್ ಬರ್ತಿದ್ದಾರೆ, BE ಮಾಡಿಕೊಂಡು ಬರ್ತಕ್ಕಂಥ ಯಂಗ್ಸ್ಟರ್ಸ್ ಇದ್ದಾರೆ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಪರ್ಸನಾಲಿಟಿ ಇದೆ. ಅವ್ರಿಗೆ ಪಿ ಕ್ಯಾಪ್ ಕೊಟ್ಟರೆ ಇನ್ನು ನಾವು ಈ ಪೊಲೀಸಿನ ದಕ್ಷತೆಯನ್ನು ಹೆಚ್ಚಿಸ್ಬೋದು. ಈ ಸಮಾಜದಲ್ಲಿ ಕ್ರೈಮ್ಸ್ ಮತ್ತು ನಡೀತಕ್ಕಂಥ ಅಪಾದನೆಗಳಿದೆಲ್ಲ, ಅಪರಾಧಗಳು, ಇವುಗಳನ್ನ ತಡೆಯಿಡ್ತಕ್ಕಂಥ ದೃಷ್ಟಿಯಿಂದ ಅವ್ರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಅವತ್ತಿಂದ ಕೇಳ್ಕೊಂಡು ಬಂದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಪರಮೇಶ್ವರ್ಜಿಯವರವರು ಪಿ ಕ್ಯಾಪನ್ನು ಕೊಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಮೊನ್ನೆ ಯುವ ದಸರಾಗೆ ಬಂದಲ್ಲೂ ಕೂಡ ಅದ್ರ ಬಗ್ಗೆ ನಾನು ಮಾತಾಡಿದೆ. ನಾನು ಆರ್ಡ್ರ್ ಮಾಡಿದ್ದೀನಿ ಮಂಜೇಗೌಡ್ರು ಅಂತ ಹೇಳಿದರು. ಅದಾದಷ್ಟು ಬೇಗ ಬರಲಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟು, ಪೊಲೀಸ್ನರ ಮಕ್ಕಳಿಗೆ ಒಂದು 5% ಎಜುಕೇಷನ್ನಲ್ಲಿ ರಿಸರ್ವೇಷನ್ ಕೊಟ್ಟರೆ ಒಳ್ಳೆಯದು. ಈಗ ಆರ್ಮಿನಲ್ಲಿ ಬಾರ್ಡ್ರಲ್ಲಿ ಆರ್ಮಿ ಎಷ್ಟು ಮುಖ್ಯನೋ ನಾಡಲ್ಲಿ ಪೊಲೀಸ್ ಅಷ್ಟೇ ಮುಖ್ಯ. ಇವತ್ತು ನಾವು ನೋಡ್ತಿದ್ದೇವೆ ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಎಲ್ಲರೂ ಭ್ರಷ್ಟು ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವರು ಭ್ರಷ್ಟಿದ್ದಾರೆ, ತುಂಬ ಜನ ಒಳ್ಳೆಯವರಿದ್ದಾರೆ, ಎಲ್ಲ ಇಲಾಖೆನಲ್ಲೂ ಗೋಳಿದೆ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಸ್ವಲ್ಪ ಅವರಿಗೆ ಜಾಸ್ತಿ ಸವಲತ್ತುಗಳನ್ನ ಕೊಟ್ಟರೆ ಸ್ವಲ್ಪ ಅವರ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡಾಗ ದಕ್ಷತೆಯಿಂದ ಡ್ಯೂಟಿ ಮಾಡ್ಬೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, ರೈತರ ಮಕ್ಕಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ರೈತರ ಮಕ್ಕಳುಗಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಒಂದು ಈಗ ಪೊಲೀಸ್ನವರು ಅಂತಂದರೆ ಬ್ಯಾಂಕಲ್ಲಿ ಸಾಲ ಕೊಡಲ್ಲ. ಯಾಕೆ? ಲಾಯರ್ಗೆ ಸಾಲ ಕೊಡಲ್ಲ, ರಾಜಕಾರಣಿಗಳಿಗೆ ಸಾಲ ಕೊಡಲ್ಲ. ಯಾಕೆ ಕೊಡೋದಿಲ್ಲ? ಸೊ ನಮ್ಮಲ್ಲಿ ಏನೋ ಇದೆ, ಅದು ಹೋಗ್ಬೇಕು ಅಂದರೆ ಸವಲತ್ತುಗಳು ಸಿಗಬೇಕು, ಅವರ ಮೆಂಟಲಿಟಿ ಚೇಂಜ್ ಆಗಬೇಕಲ್ಲ, ಅಲಯನ್ಸ್ಗಳು ಕೊಡಬೇಕು. ಈಗ KSRP ನೀವು ಯೂಸ್ ಮಾಡ್ಕೋತೀರಿ, KSRP ಅವ್ರನ್ನ ನೀವು ಇಂಥದ್ರಲ್ಲಿ ಜಾಸ್ತಿ ತೊಡಗಿಸ್ಕೋತೀರಿ. ಅವ್ರಿಗೆ 25 ವರ್ಷದ ಪ್ರಮೋಷನ್ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಒಂದು ಪ್ರಮೋಷನ್ ಕೊಡಲಿಕ್ಕೊಂದು ಒಂದು ಒಂದು ಆದೇಶವನ್ನು ಮಾಡಿದರು. ಅದೇ ಥರ ಆದೇಶನ ಕೊಡಲಿ. ಈಗ ದೊಡ್ಡ ದೊಡ್ಡವ್ರ ಮನೆ ಬಾಗಿಲು ಕಾಯೋಕ್ಕೆ, ದೊಡ್ಡವ್ರನ್ನ ರಕ್ಷಣೆ ಮಾಡೋಕ್ಕೆ, ಇದಕ್ಕೆ ನೀವು KSRP ಯೂಸ್ ಮಾಡ್ಕೋತೀರ, ಸರಿನಾ? ಅದೇ ಅವ್ರಿಗೆ ಇದು ಕೊಡಬೇಕಲ್ಲ, ಪ್ರಮೋಷನ್ ಕೊಡಬೇಕಲ್ಲ. ಇದು ಹಲವಾರು ಎಲ್ಲ ಇಲಾಖೆಯಿಂದಲೂ ನ್ಯೂನತೆಗಳಿವೆ. ಅದರಲ್ಲಿ ಪೊಲೀಸ್ ನ್ಯೂನತೆಗಳನ್ನು ಭಾಳ ಅಚ್ಚುಕಟ್ಟಾಗಿ, ಭಾಳ ಬೇಗನೆ, ಭಾಳ ತ್ವರಿತ ರೀತಿಯಲ್ಲಿ ಮಾಡಿದರೆ ಇನ್ನೂ ಅವ್ರಿಗೆ ನಾವು ಬೆನ್ತೊಟ್ಟಿ ಅವರಿಂದ ನಾವು ಕೆಲಸವನ್ನು ತಗೊಳ್ತಕ್ಕಂಥ ಕೆಲಸ ಮಾಡ್ಬೋದು. ಇದರಿಂದ ಈ ಭೂಮಿ ಮೇಲೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಹೇಳ್ತೇನೆ. ನೀವು ಹೇಳ್ತಿದ್ರಿ ಮಾತಾಡ್ತಾ ಕಾಲೇಜ್ ಲೈಫಲ್ಲಿ ದಸರಾ ನೋಡಲಿಲ್ಲ, ಆರ್ಮಿಗೆ ಹೋದೆ, ಮತ್ತು ಪೊಲೀಸ್ ಆಗಿ ದಸರಾದಲ್ಲಿ ಕರ್ತವ್ಯ ನಿರ್ವಹಿಸಿ ಅಂತ. ಇವಾಗ ತುಂಬ ಹತ್ತಿರದಿಂದ ಚಾಮುಂಡೇಶ್ವರಿನ ಅಂಬಾರಿಯನ್ನು ಪುಷ್ಪಾರ್ಚನೆ ಮಾಡೋದು ನೋಡುವಂಥ ಸೌಭಾಗ್ಯ ಸಿಕ್ಕಿದೆ. MLC ಆಗಿದ್ದೀರಿ. ಇಲ್ಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಯಾವ ಕಾಲದಲ್ಲಿ ಬದಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಸಾಕಷ್ಟು ಮಹತ್ವ ಇದೆ ಅಂತ ಅನಿಸ್ತಿದ್ರಲ್ಲ ಸರ್? ನಾನು ಮೇಲ್ಗಡೆ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಇಟ್ಕೊಂಡಿದ್ದೀನಿ. ನಾನು
ಸಂವಿಧಾನವನ್ನು ಬರೆದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಗಟ್ಟಿತನವನ್ನು, ಒಂದು ಪ್ರಜಾಪ್ರಭುತ್ವ ಎಷ್ಟು ಇಂಪಾರ್ಟೆಂಟು, ಸಂವಿಧಾನ ಬರ್ತಕ್ಕಂಥ ಸಂವಿಧಾನದ ಏನು ಕಾನೂನುಗಳಿವೆ ಅವೆಲ್ಲ ಇರೋದ್ರಿಂದ ಇವತ್ತು ನಾನು MLC ಆಗಿದ್ದೇನೆ. ನಾನು ಯಾವಾಗಲೂ ಅಷ್ಟೇ, ಅಲ್ಲಿ ನಿಂತ್ಕೊಂಡಾಗಲೂ ಅಷ್ಟೇ ಏನು ನಮ್ಮ ತಂದೆ ತಾಯಿನೇ ನೆನ್ಕೋತೀನಿ, ಅದೇ ತದರ ಪುಣ್ಯಾತ್ಮನೂ ಕೂಡ ನೆನ್ಕೋತೀನಿ. ನಾನು ಭಾರತದ ಶಿಲ್ಪಿ, ಸಂವಿಧಾನ ಶಿಲ್ಪಿ. ಈ ಪ್ರಜಾಪ್ರಭುತ್ವ, ಈ ವ್ಯವಸ್ಥೆಯಲ್ಲಿ ಎಷ್ಟು ಗಟ್ಟಿತನ ಇದೆ. ಈಗ ಪಾಕಿಸ್ತಾನ, ಇಂಡಿಯಾ, ನಾವು ಇಲ್ಲಿ ಕಾನೂನಿಗೆ, ಸಂವಿಧಾನಕ್ಕೆ ನಾವು ಎದುರ್ತೀವಿ. ಅಲ್ಲಿ ಅವ್ರು ಯಾವುದಕ್ಕೆ ಎದುರಲ್ಲ. ಕಾರಣ ಏನಪ್ಪ ಅಂದರೆ ಅದನ್ನು ಬರೆದಂಥವ್ರನ್ನ ಪೋಷಿಸೋ ಜೊತೆಗೆ ಆ ಬರೆದಂಥ ಕಾನೂನುಗಳನ್ನು, ಸಂವಿಧಾನವನ್ನು ಪಾಲಿಸದೆ ಹೋದರೆ ಮುಂದೆ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಎದುರಿಸಬೇಕಾಗಿ ಬರ್ತದೆ ಅನ್ನತಕ್ಕಂಥ ಅರಿವು ಆ ಸಂವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದ ಮನುಷ್ಯನಿಗೆ ಬಂದಿದೆ. ಇವತ್ತು ಒಂದೊಂದು ಟೈಮಲ್ಲಿ ನೀವು ನಂಬಲ್ಲ, ನಾನೇ ನನ್ನ ದೋಸ್ತ ಗಿಂಟ್ಕೊಂಡು ನೋಡ್ಕೋಬೇಕಾದಂಥ ಸ್ಥಿತಿ ಇದೆ. ಏರಿಸ್ ಕಾನ್ಸ್ಟೇಬಲ್ಲು, ಇಲ್ಲಿ ಪರಿಷತ್ ಸದಸ್ಯ, ಪೂಜೆಗೆ ಹೋಗ್ತೀವಿ. ಅದಕ್ಕೆ ನಾನೇನು ಮಾಡ್ತೀನಿ, ಅದಕ್ಕೆ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಯಾಕೆ ಅಟೆಂಡ್ ಮಾಡ್ತೀನಿ ಅಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಯಾಕೆ ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಯಾಕೆ ಮುಂದೆ ಏನಾದರೂ ನಮಗೆ ಏನಾದರೂ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಮತ್ತು ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಹೋದಾಗ ಆ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡೋದ್ರ ಮುಖಾಂತರ ಅನುಷ್ಠಾನಕ್ಕೆ ತರ್ಬೋದು ಅನ್ನತಕ್ಕಂಥದ್ರ ಬಗ್ಗೆ ಚಿಂತನೆಗಳನ್ನ ಮಾಡ್ತೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಅವಕಾಶ ಕೊಡ್ತಾರೆ, ಆದರೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಉಪಯೋಗಕ್ಕೆ ಯಾವ ರೀತಿ ತರಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ರಾಜಕಾರಣದಲ್ಲಿರ್ಬೋದು, ಸ್ಪೋರ್ಟ್ಸಲ್ಲೇ ಇರ್ಬೋದು, ಆರ್ಮಿನಲ್ಲಿ ಇರ್ಬೋದು, ಯಾರು ದೊಡ್ಡ ಲಾರ್ಡ್ಸ್ ಆಫ್ ಮಕ್ಕಳುಗಳು ಯಾರೂ ಇಲ್ಲ, ನೆಹರು ಕಾಂತನನ್ನು ಬಿಟ್ಟರೆ. ಇವನ್ ಸಿದ್ದರಾಮಯ್ಯನವರಾಗ್ಬೋದು, ಯಡಿಯೂರಪ್ಪನವರಾಗ್ಬೋದು, HD ದೇವೇಗೌಡರು ಸಾಹೇಬ್ರು ಇರ್ಬೋದು, ನರೇಂದ್ರ ಮೋದಿಯವರು ಇರ್ಬೋದು, ಜ್ಞಾನಿ ಜೇಲ್ ಸಿಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಬಡಸ್ಥಾನದಿಂದ ಮೇಲೆ ಬಂದಲಾಗಿ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಂಥವರು ಈ ರಾಜ್ಯದಲ್ಲಿ ಎಲ್ಲಿ ನಿಂತ್ಕೊಂಡ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು. ಆ ಶಕ್ತಿ ಹೇಗೆ ಬಂತು? ಅವರ ಆಲೋಚನೆಗಳು, ಅವರು ಬೆಳೆದಂಥ ರೀತಿಗಳು, ಅವರು ಅನುಭವಿಸಿದ ಕಷ್ಟಗಳು, ಅವರು ಕಷ್ಟ ಅನುಭವಿಸ್ಬೇಕಾದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಯಾವ ರೀತಿಯಾಗಿ ಅವರ ಜೀವನದ ಒಂದು ಶೈಲಿಯನ್ನು ಬದಲಾವಣೆ ಮಾಡಿದೆ. ಆ ಒಂದು ಬದಲಾವಣೆಯನ್ನು ಸಮಾಜ ತರಬೇಕು ಅನ್ನತಕ್ಕಂಥ ಧ್ಯೇಯ ಉದ್ದೇಶಗಳನ್ನ ಇಟ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರಲ್ಲ, ಅವರು ಎಲ್ಲರೂ ಕೂಡ ಬದುಕ್ತಕ್ಕಂಥದ್ದು ಬಡಸ್ಥಾನದಿಂದಲೇ. ನಾನು ಯಾರ್ಯಾರು ಗಣ್ಯ ಮಹಾತ್ಮರ ಹೆಸರುಗಳನ್ನ ಹೇಳಿದೆ, ಎಲ್ಲರೂ ಕೂಡ ಅಷ್ಟೇ. ಇವನು ಮಹಾತ್ಮ ಗಾಂಧೀಜಿ ಆಲ್ಸೋ, ಡಾಕ್ಟರ್ BR ಅಂಬೇಡ್ಕರ್ ಸಿ ಆಲ್ಸೋ, ಜಗಜೀವನರವರು ಕೂಡ ಅಷ್ಟೇ, ಈ ಪುಣ್ಯಾತ್ಮರು ಅಷ್ಟೇ, ಸ್ವಾಮಿ ವಿವೇಕಾನಂದರು. ಸರಿನಾ ಸರ್? ಅದರಿಂದಾಗಿ ನಾನು ಹೇಳ್ತಕ್ಕಂಥದ್ದು, ಈ ಸಂವಿಧಾನದಲ್ಲಿ ಒಂದು ವ್ಯವಸ್ಥೆ, ಸಂವಿಧಾನದಲ್ಲಿ ಈ ಒಂದು ಸಾಮಾಜಿಕವಾಗಿ ಇಂಥ ಒಂದು ವ್ಯಕ್ತಿಗೆ ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆಯಲ್ಲ, ಅದಕ್ಕೆ ಯಾವಾಗಲೂ ಅಷ್ಟೇ, ಎಲ್ಲರೂ ಅಷ್ಟೇ, ಎಲ್ಲ ಜಾತಿ ಭೇದಗಳನ್ನ ಮರೆತು ನಾವು BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ನಾವು ಪಾಲನೆ ಮಾಡಿ, ಅನುಸರಣೆ ಮಾಡಿ, ಅದನ್ನು ಪ್ರಚಾರ ಮಾಡಿ, ಅದನ್ನು ನಾವು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಇದನ್ನು ನಾವು ಹೇಳ್ಕೊಡ್ತಾ ಹೋಗಬೇಕು ನಾವು. ಅದಕ್ಕೆ ನೀವು ಕೇಳಿದ್ರಲ್ಲ, ನೀವು ದಸರಾ ನೋಡೋಕ್ಕಾಗ್ತಿರ್ಲಿಲ್ಲ, ಕಾಲೇಜ್ ದಿನದಲ್ಲಿ ಕಾನ್ಸ್ಟೇಬಲ್ ಆಗಿ ಬಂದ್ರಿ, ಅದೇ ದಸರಾದಲ್ಲಿ ಡ್ಯೂಟಿ ಮಾಡಿದ್ರಿ ಕಾನ್ಸ್ಟೇಬಲ್ ಆಗಿ. ಈಗ ಅದೇ ಒಂದು ಕಾರ್ಯಕ್ರಮದಲ್ಲಿ ಒಂದು 4ನೇ ಲೈನಲ್ಲೋ 3ನೇ ಲೈನಲ್ಲೋ 2ನೇ ಲೈನಲ್ಲೋ ಕೂತ್ಕೋತೀವಿ. ಕಾರಣ ಏನಪ್ಪ ಅಂದರೆ
ಸಂವಿಧಾನ. ಬಟ್ ಆ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಪೀಳಿಗೆ ಮಂಜೇಗೌಡರು ನೋಡ್ಯಾ ಪೊಲೀಸ್ ಆಗಿದ್ರು ನೋಡಿ, ಎಲ್ಲಿ ನೋಡು CM ಅವ್ರು ಹಿಂದೆ ಕೂತವ್ರೆ, CM ಅವ್ರ ಪಕ್ಕದಲ್ಲಿ ಕೂತವ್ರೆ, ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತವ್ರೆ. ಅವರೆಲ್ಲ ಬರಬೇಕಿದು. ಅದಕ್ಕೆ ನಾನು ಸ್ವಲ್ಪ TV ನಲ್ಲಿ ಪೇಪರ್ನಲ್ಲಿ ಒಂಚೂರು ಫೋಟೋ ಬಂದರೆ ಭಾಳ ಖುಷಿಯಾಗಿ ನೋಡ್ತೇನೆ. ಬೇರೆ ಥರ ನುಗ್ಗಾಡೋದು, ನನಗೆ ಫೋಟೋ ಇಷ್ಟ ಇಲ್ಲ ಅನ್ನೋದು, ನನಗೆ ಫೋಟೋ ಬರಬೇಕಂತಕ್ಕಂಥದ್ದು ನಾನಲ್ಲ. ಬರಬೇಕು, ನೋಡಬೇಕು. ಈಗ ಜನ ನನ್ನನ್ನು ನೆಲದಲ್ಲೂ ನೋಡಿದ್ದಾರೆ, ಚೇರ್ ಮೇಲೂ ನೋಡಿದ್ದಾರೆ, ನಡ್ಕೊಂಡು ಹೋಗೋದು ನೋಡಿದ್ದಾರೆ, ಸೈಕಲಲ್ಲೂ ನೋಡಿದ್ದಾರೆ, ಸ್ಕೂಟ್ರಲ್ಲೂ ನೋಡವ್ರೆ, ಕಾರಲ್ಲೂ ನೋಡವ್ರೆ. ಹಾಗಾದ್ರೆ ಏನಾಗುತ್ತೆ ಅಂದರೆ ಮುಂದಿನವರಿಗೆ ಈ ಮಂಜೇಗೌಡರು ಕಳ್ತನ ಮಾಡಲಿಲ್ಲ, ತಲೆ ಹೊಡಿಲಿಲ್ಲ, ತಲೆ ಹಿಡಿಲಿಲ್ಲ, ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಅವರಿರ್ತಕ್ಕಂಥ ಸಾಮಾಜಿಕ ಕಾಳಜಿ, ಬಾಬಾ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇವತ್ತು ಈ ಬದಲಾವಣೆ ತಂತಕ್ಕಂಥದ್ದನ್ನು ನಾವು ತಿಳಿಸ್ಬೇಕಾಗಿದೆ. ಅದರಿಂದಾಗಿ ನಾವು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅನ್ಕೋತೀನಿ ನಾನು. ಓಕೆ, ಥ್ಯಾಂಕ್ ಯು. ಸರ್ ಕೊನೆಯದಾಗಿ ಸರ್, ಲಕ್ಷಾಂತರ ಜನ ಬರ್ತಾರೆ ದಸರಾ ನೋಡೋದಕ್ಕೆ, ಸಾಕಷ್ಟು ಕ್ರೌಡ್ ಆಗುತ್ತೆ. ಆ ಜನರಿಗೆ ಏನಾದ್ರು ಹೇಳ್ತೀರಾ ಸರ್, ಕಿವಿ ಮಾತು ಹೇಳ್ತೀರಾ? ಏನಿಲ್ಲ, ಇವತ್ತು ನಾನು ಈ ಒಂದು ಸ್ವಲ್ಪ ದಿನ ಮುಂಚೆ ಅಂದರೆ ಲಾಸ್ಟ್ ಇಯರ್ ಮತ್ತು ಈ ಇಯರು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ S C ಮಾದೇವಪ್ಪ ಸಾಹೇಬರು ಮಾತಾಡುವಾಗ ಅವರು ಬೆಳೆದು ಬಂದಂಥದ್ದು, ಅವರು ನೋಡಿದಂಥ ದಸರನ್ನು ಹೇಳ್ತಿದ್ರು. ಇವತ್ತು ದಸರಾ ನೋಡೋದು ಕಷ್ಟ ಆಗಿದೆ, ಯಾಕೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಈ ವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆನ ಪಾಲನೆ ಮಾಡಿ ಮಹಿಳೆಯರು ಮಕ್ಕಳಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟು ಸುರಕ್ಷಿತವಾಗಿ ಶಾಂತಿಯುತವಾಗಿ ಈ ರಾಜ್ಯ, ಈ ಮೈಸೂರು ದಸರಾ ಇವತ್ತು ಪ್ರಪಂಚ ನೋಡ್ತಾ ಇದೆ. ಈ ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸುಖವಾಗಿ ಸಂತೋಷವಾಗಿ ನೋಡಿ, ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಡು ಬನ್ನಿ. ನೋಡ್ಕೊಂಡು ಹೋದ್ಮೇಲೆ ಮೈಸೂರಿನ ಪರಂಪರೆಯ ಬಗ್ಗೆ ಎಲ್ರಿಗೂ ಹೇಳ್ತಕ್ಕಂಥ ಕೆಲಸ ಮಾಡಿ. ಮುಂದೆ ಒಂದಿನ ಯಾರು ಕೂಡ ಅವ್ರ ಮಕ್ಕಳಾದರೂ ಕೂಡ ಬಂದು ಮೈಸೂರಿನ ದಸರಾದಲ್ಲಿ ಭಾಗವಹಿಸಿ ಅವ್ರ ಮಕ್ಕಳಿಗೆ ಹೇಳಬೇಕು, ನಾನು ದಸರಾ ಹಿಂಗೆ ನೋಡಿದೆ, ಈಗ ಏನು ಬದಲಾವಣೆ ಆಗಿದೆ ಅಂತಕ್ಕಂಥ ದಿನ ಬರಲಿ ಅಂತೇಳಿ ಎಲ್ರಿಗೂ ಶುಭವನ್ನು ಕೋರ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಸೇನ್ ಮಂಜೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಸುಮನ್ ಜೊತೆ ಬೇರೆ ಕೂಡ ನಾನು ಮೈಸೂರು.